ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಇವತ್ತು ತುಂಬಾ ರುಚಿಯಾದ ಅಕ್ಕಿಯ ಲಾಡು ಯಾವ ಥರ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಇದು ಕುಚ್ಚಲಕ್ಕಿಯ ಉಂಡೆ ಇದಾಗಿರ್ತದೆ. ತುಂಬಾ ರುಚಿಯಾಗಿ ಬರ್ತದೆ. ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ಕುಚ್ಚಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ನೀವು ಬೆಳ್ತಿಗೆ ಅಕ್ಕಿಯಲ್ಲಿ ಸಹ ಇದನ್ನು ಮಾಡ್ಕೊಳ್ಬೋದು. ಇವಾಗ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು. ನಾನೊಂದು 4 ಸಲ ವಾಶ್ ಮಾಡಿಕೊಳ್ತಾ ಇದ್ದೇನೆ. ಇವಾಗ ವಾಶ್ ಮಾಡಿ ಆಗಿದೆ. ಇದನ್ನು ಒಂದು ತಟ್ಟೆಗೆ ಹಾಕಿ ಇದನ್ನು ಸ್ಪ್ರೆಡ್ ಮಾಡಿಕೊಳ್ತಾ ಇದ್ದೇನೆ. ಈ ಥರ ಮಾಡೋದ್ರಿಂದ ಅಕ್ಕಿ ಒಣಗಬೇಕು, ಅದಕ್ಕೋಸ್ಕರ ಈ ಥರ ಮಾಡೋದು. ಒಂದು 10 ನಿಮಿಷ ಒಣಗಿದರೆ ಸಾಕು. ನೀವು ಕಾಟನ್ ಬಟ್ಟೆಯ ಮೇಲೆ ಸಹ ಸ್ಪ್ರೆಡ್ ಮಾಡಿಕೊಳ್ಬೋದು, ಅಥವಾ ಟೈಮ್ ಇದ್ದರೆ ನೀವು ಮೊದಲೇ ವಾಶ್ ಮಾಡಿಟ್ಟು ಒಣಗಿಸ್ಕೊಳ್ಬೋದು. ನೋಡಿ, ಇವಾಗ 10 ನಿಮಿಷ ಆಗಿದೆ. ನೋಡಿ, ಒಣಗಿದೆ. ಇಷ್ಟಾದರೆ ಸಾಕು. ಕೈಗೆ ಅಂಟಿಕೊಳ್ಳದಿದ್ದರೆ ಆಯಿತು, ಅಷ್ಟಾದರೆ ಸಾಕು. ನಿಮ್ಮ ಹತ್ರ ವಾಶ್ ಮಾಡಿಟ್ಟಂಥ ಅಕ್ಕಿ ಇದ್ದರೆ ನೀವು ಡೈರೆಕ್ಟಾಗಿ ಯೂಸ್ ಮಾಡಿಕೊಳ್ಬೋದು, ಅಥವಾ ಮೊದಲೇ ವಾಶ್ ಮಾಡಿ ಇಟ್ಟರೆ ಆಯಿತು. ಇವಾಗ ನಾನಿಲ್ಲೊಂದು ಪ್ಯಾನಲ್ಲಿ ಅಕ್ಕಿಯನ್ನು ಹುರಿದುಕೊಳ್ತಾ ಇದ್ದೇನೆ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರಿದುಕೊಳ್ಬೇಕು. ಬಾಯ್ಲ್ಡ್ ರೈಸ್ ಆದ್ದರಿಂದ ಸ್ವಲ್ಪ ಟೈಮ್ ತಗೊಳ್ತದೆ ಇದು ಹುರಿಲಿಕ್ಕೆ. ಸ್ವಲ್ಪನೇ ಹಾಕೋದ್ರಿಂದ ಎಲ್ಲ ಅಕ್ಕಿ ಸಹ ಸಮಾನವಾಗಿ ಫ್ರೈ ಆಗ್ತದೆ. ಜಾಸ್ತಿ ಅಕ್ಕಿ ಹಾಕಿದರೆ ಕೆಲವು ಫ್ರೈ ಆಗೋದಿಲ್ಲ. ನೋಡಿ, ಇವಾಗ ಫ್ರೈ ಆಗಿದೆ. ಇಷ್ಟಾದರೆ ಸಾಕು. ಇದನ್ನೊಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೇನೆ. ಇದೇ ಥರ ಎಲ್ಲ ಅಕ್ಕಿಯನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು. ನೀವು ಬೆಳ್ತಿಗೆ ಅಕ್ಕಿಯಲ್ಲಿ ಸಹ ಇದನ್ನು ಮಾಡ್ಕೊಳ್ಬೋದು. ಮಕ್ಕಳು ಸ್ವೀಟ್ ಕೇಳಿದಾಗ ದಿಢೀರನ್ನು ಇದನ್ನು ಮಾಡಿಕೊಂಡು ತಿನ್ಕೊಳ್ಬೋದು. ತುಂಬಾ ಚೆನ್ನಾಗಾಗುತ್ತದೆ. ಇದಕ್ಕೆ ಸಕ್ಕರೆ ಪಾಕ ಎಲ್ಲ ಯಾವುದು ಬೇಡ, ಸಕ್ಕರೆಯನ್ನು ಯೂಸ್ ಮಾಡದೆ ಮಾಡಿಕೊಳ್ಳೋದು. ನೋಡಿ, ಇವಾಗೆಲ್ಲ ಅಕ್ಕಿ ಸಹ ಫ್ರೈ ಆಗಿದೆ. ಇಷ್ಟಾದರೆ ಸಾಕು. ಇವಾಗ ಇದನ್ನು ಸ್ಪ್ರೆಡ್ ಮಾಡಿ ಆರಲಿಕ್ಕೆ ಬಿಡುವ. ಆರಿದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಪುಡಿ ಮಾಡಿಕೊಳ್ಬೇಕು. ಇವಾಗ ಇದು ತಣ್ಣಗಾಗಿದೆ. ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ತಾ ಇದ್ದೇನೆ. ಈ ಹಂತದಲ್ಲಿ ನೀವು ಏಲಕ್ಕಿ ಇದ್ದರೆ ಅದನ್ನು ಸಹ ಸಿಪ್ಪೆ ತೆಗೆದು ಇದರ ಜೊತೆ ಪುಡಿ ಮಾಡಿಕೊಳ್ಬೋದು. ನನಗೆ ಇಲ್ಲಿ ಏಲಕ್ಕಿ ಸೇರಿಸಲಿಕ್ಕೆ ಮರ್ತೋಯ್ತು, ನಾನಿಲ್ಲಿ ಹಾಕ್ಕೊಳ್ಳಿಲ್ಲ. ನೋಡಿ, ಇವಾಗ ಪುಡಿ ರೆಡಿಯಾಗಿದೆ. ನೈಸಾಗಿ ಪುಡಿ ಮಾಡಿಕೊಳ್ಬೇಕು. ಇದಕ್ಕೆ ನಾನು ತೆಂಗಿನ ತುರಿಯನ್ನು ಸೇರಿಸ್ತಾ ಇದ್ದೇನೆ. ಅರ್ಧ ಹೋಳು ತೆಂಗಿನಕಾಯಿಯನ್ನು ತುರಿದು ಇದಕ್ಕೆ ಸೇರಿಸ್ತಾ ಇದ್ದೇನೆ. ನಿಮ್ಮ ಹತ್ರ ಏಲಕ್ಕಿ ಪುಡಿ ಇದ್ದರೆ ಈ ಹಂತದಲ್ಲಿ ನೀವು ಸೇರಿಸ್ಕೋಬೋದು. ಇವಾಗ ಬೆಲ್ಲವನ್ನು ಪುಡಿ ಮಾಡಿ ಸೇರಿಸಿದ್ದೇನೆ. ನಾನು 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಆಗುವಷ್ಟು ಬೆಲ್ಲವನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡಿದ್ದಕ್ಕೆ ಸೇರಿಸಿಕೊಂಡಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನೀವು ತೆಂಗಿನಕಾಯಿ ಮತ್ತು ಬೆಲ್ಲವನ್ನು ಮಿಕ್ಸಿಯಲ್ಲಿ ಒಟ್ಟಿಗೆ ರುಬ್ಬಿಕೊಂಡು ಇದಕ್ಕೆ ಸೇರಿಸ್ಕೋಬಹುದು. ಆವಾಗ ಅದು ಚೆನ್ನಾಗಿ ಅಂಟು ಬರ್ತದೆ. ನೋಡಿ, ಮಿಕ್ಸ್ ಮಾಡಿಕೊಂಡು ಈ ಥರ ಉಂಡೆ ಮಾಡಿದರೆ ಆಯಿತು. ಸುಲಭದಲ್ಲಿ ಉಂಡೆ ಮಾಡ್ಕೊಳ್ಬೋದು. ನೀವು ಬೆಲ್ಲ ಪಾಕ ಮಾಡಿ ಸಹ ಮಾಡ್ಕೊಳ್ಬೋದು. ಅದು ಬಿಸಿ ಇರ್ತದೆ ಬೆಲ್ಲ ಪಾಕ. ಉಂಡೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಈ ಥರ ಮಾಡೋದ್ರಿಂದ ಸುಲಭವಾಗಿ ಮಾಡ್ಕೊಳ್ಬೋದು. ಇದೇ ಥರ ಎಲ್ಲ ಉಂಡೆಯನ್ನು ಮಾಡಿಕೊಂಡ್ರೆ ಆಯಿತು. ಬೆಲ್ಲ ಹಾಕಿರೋದ್ರಿಂದ ಇದು ಉಂಡೆ ಸುಲಭವಾಗಿ ಕಟ್ಕೊಳ್ಬೋದು, ಅಂಟಿರ್ತದಲ್ಲ, ಹಾಗಾಗಿ. ನೋಡಿ, ಇವಾಗ ಉಂಡೆ ರೆಡಿಯಾಗಿದೆ. ನೀವು ಹಬ್ಬದ ಟೈಮಲ್ಲೆಲ್ಲ ಮಾಡ್ಕೊಳ್ಬೋದು, ಅಥವಾ ನೆಂಟರೆಲ್ಲ ಬಂದಾಗ ದಿಢೀರನೇ ಮಾಡಿಕೊಂಡು ತಿನ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿ ಬರ್ತದೆ. ನೀವೊಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಕ್ಕೊಂದು ಲೈಕ್ ಕೊಡಿ. ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಕೊನೆಯವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು.